ತುಂಬ ಲೇಜಿ ಪರ್ಸನ್ನ ನೀವು? ಹಾಗಾದರೆ ಈ ಸಣ್ಣ ಕತೆ ನಿಮಗೇನೆ, ಸ್ಕಿಪ್ ಮಾಡದೆ ಪೂರ್ತಿ ಕೇಳಿ. ಒಂದು ಬೇಸಾಯದ ನೆಲದಲ್ಲಿ ಒಂದು ಹಕ್ಕಿ ಗೂಡನ್ನು ಕಟ್ಟಿ ತನ್ನ ಮರಿಗಳೊಂದಿಗೆ ತುಂಬ ಸಂತೋಷದಿಂದ ಬದುಕುತ್ತಿತ್ತು. ಒಂದಿನ ತಾಯಿ ಹಕ್ಕಿ ಹೊರಗೆ ಹೋಗಿ ಬಂದಾಗ ಮರಿ ಹಕ್ಕಿಗಳೆಲ್ಲ ತುಂಬ ಭಯದಿಂದ, ನಾಳೆ ಆ ರೈತ ಅವನ ಮಕ್ಕಳೊಂದಿಗೆ ಸೇರಿ ಈ ಜಾಗವನ್ನು ಕಟಾವು ಮಾಡುತ್ತಾರೆ, ನಮ್ಮಲ್ಲಿ ಯಾರಿಗೂ ಕೂಡ ಸರಿಯಾಗಿ ಹಾರಲಾಗುವುದಿಲ್ಲ, ನಾವು ಹೇಗೆ ವಲಸೆ ಹೋಗುತ್ತೇವೆ ಎಂದು ತಾಯಿ ಹಕ್ಕಿಯ ಬಳಿ ತುಂಬ ಬೇಸರದಿಂದ ಹೇಳುತ್ತದೆ. ಅದಕ್ಕೆ ತಾಯಿ ಹಕ್ಕಿಯು, ಯಾರೂ ಕೂಡ ಹೆದರಬೇಡಿ, ನಾಳೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತದೆ. ಆ ತಾಯಿ ಹಕ್ಕಿ ಹೇಳಿದ ಹಾಗೆ ಆ ದಿನ ಏನೂ ಆಗಲಿಲ್ಲ. ಇನ್ನೊಂದು ದಿನ ಆ ರೈತ ತನ್ನ ಸ್ನೇಹಿತರೊಂದಿಗೆ ಸೇರಿ ಈ ಜಾಗವನ್ನು ಕಟಾವು ಮಾಡುತ್ತೇನೆ ಎಂದು ಮಾತನಾಡಿಕೊಳ್ಳುತ್ತಾನೆ. ಇದಕ್ಕೆ ಹೇಳಿದ ತಾಯಿ ಹಕ್ಕಿಯು ತನ್ನ ಮರಿಗಳ ಬಳಿ ನಾಳೆಯೂ ಸಹ ಏನೂ ಆಗುವುದಿಲ್ಲ ಎಂದು ಹೇಳುತ್ತದೆ. ಆ ತಾಯಿ ಹಕ್ಕಿ ಹೇಳಿದ ಹಾಗೆ ಆ ದಿನ ಕೂಡ ಏನೂ ಆಗಲಿಲ್ಲ. ಆ್ಯಂಡ್ ಫೈನಲ್ ಆಗಿ ಆ ರೈತ ನಾಳೆ ನಾನೇ ಗದ್ದೆಗೆ ಇಳಿದು ಹುಲ್ಲನ್ನೆಲ್ಲ ಕಟಾವು ಮಾಡುತ್ತೇನೆ ಎಂದು ಮಾತನಾಡಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಮರಿ ಹಕ್ಕಿಗಳು, ಬೇಸರ ಮಾಡಿಕೊಳ್ಳಬೇಡ ಅಮ್ಮ, ನಾಳೆನೂ ಕೂಡ ಏನೂ ಆಗುವುದಿಲ್ಲ ಎಂದು ತಾಯಿ ಹಕ್ಕಿಯ ಬಳಿ ಹೇಳುತ್ತವೆ. ಆದರೆ ತಾಯಿ ಹಕ್ಕಿ, ಇಲ್ಲ, ನಾವೆಲ್ಲರೂ ಈಗ ಹೊರಡಲೇಬೇಕು. ಇಷ್ಟು ದಿನ ಆ ರೈತ ಇನ್ನೊಬ್ಬರ ಸಹಾಯದಿಂದ ಕಟಾವು ಮಾಡುತ್ತೇನೆ ಎಂದು ಹೇಳುತ್ತಿದ್ದ, ಆದರೆ ನಾಳೆ ಅವನೇ ಕಟಾವು ಮಾಡುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ಹಾಗಾಗಿ ನಾವು ಬೇರೆ ಕಡೆ ಹೋಗಲೇಬೇಕು. ನಿಮಗೆ ಹಾರಲು ಗೊತ್ತಲ್ಲವೇ, ಬನ್ನಿ ಹೋಗೋಣ ಎಂದು ಮರಿಗಳನ್ನು ಕರೆದುಕೊಂಡು ಹೋಗುತ್ತದೆ. ಮೋರಲ್ ಆಫ್ ದ ಸ್ಟೋರಿ ಈಸ್, ಈ ಕಥೆಯಲ್ಲಿ ಬರುವ ರೈತನ ಹಾಗೆ ಇನ್ನೊಬ್ಬರನ್ನು ನಂಬಿ ಕೆಲಸ ಮಾಡಬೇಕು ಎಂದೆನಿಸಿದರೆ ಅದು ಎಂದಿಗೂ ಮುಂದುವರಿಯುವುದಿಲ್ಲ. ಆದರೆ ನಿನ್ನನ್ನು ನಂಬಿ ನೀನೇ ಕೆಲಸ ಮಾಡು, ಖಂಡಿತ ಮುಂದುವರಿಯುತ್ತದೆ. ಈ ಸಣ್ಣ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಮೋಟಿವೇಶ್ನಲ್ ಸಣ್ಣ ಕತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.